पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೇಷರಾಶಿಯ ಸ್ನೇಹಿತರಿಗೆ ಸ್ವಾಗತ. ಈಗ ನಿಮಗೆ ಜುಲೈ ತಿಂಗಳ ಮಾಹಿತಿಯನ್ನು ಜ್ಯೋತಿಷ್ಯ ಫಲಗಳನ್ನು ತಿಳಿಸುತ್ತಾ, ರವಿಗ್ರಹ ತೃತೀಯ ಸ್ಥಾನದಲ್ಲಿದ್ದು ಮಿಥುನ ರಾಶಿಯಲ್ಲಿದ್ದು ನಿಮಗೆ ಅತ್ಯಂತ ಶುಭ ಫಲದಾಯಕರಾಗಿದ್ದಾರೆ. ದಿನಾಂಕ 16ರಂದು ಮಿಥುನದಿಂದ ಕರ್ಕಾಟಕ ರಾಶಿ ಅಂದರೆ ಕೇಂದ್ರ ಸ್ಥಾನಕ್ಕೆ 1, 4, 7, 10 ಇವು ಕೇಂದ್ರ ಸ್ಥಾನಗಳನ್ನಿಸ್ತವ. ಇವು ಶುಭ ಸ್ಥಾನದಲ್ಲಿ ಕೂಡ ರವಿಗ್ರಹ ಇದ್ದರೆ ನಿಮಗೆಲ್ಲ ಸರ್ಕಾರಿ ಕಾರ್ಯಗಳು ನಡೀತವೆ. ನಿಮ್ಗೆ ಯಾವುದಾದ್ರೂ ಭೂಮಿ, ಮನೆ, ವಾಹನ ಖರೀದಿ ಯೋಗವು ಪ್ರಾಪ್ತವಾಗುತ್ತದೆ. 28ರಂದು ಮಂಗಳ ಗ್ರಹ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಬಂದು, ಅಂದರೆ ನಿಮಗೆ 6ನೇ ಸ್ಥಾನ ಆಗ್ತದೆ. 6ನೇ ಸ್ಥಾನ ಅತ್ಯಂತ ಮಂಗಳ ಗ್ರಹ ಶುಭ ಗ್ರಹ ಆಗ್ತದೆ ನಿಮಗೆ. ಆ ಎಲ್ಲ ಯಾಕಂದರೆ ನಿಮ್ಮ ರಾಶಿ ಅಧಿಪತಿ ಕೂಡ ಮಂಗಳನೇ ಇದ್ದಾನೆ. ಹೀಗಾಗಿ ನಿಮಗೆಲ್ಲ ಒಂದು ಜಮೀನು, ಮನೆ, ವಾಹನ ಈ ಎಲ್ಲ ವಿಚಾರಗಳಲ್ಲಿ ಕೂಡ ನಿಮಗೆ ವಿಶೇಷ ಲಾಭ ಇರ್ತದೆ. ರಿಯಲ್ ಎಸ್ಟೇಟ್ ಮಾಡೋರಿಗೆ ಕೂಡ ತುಂಬ ಲಾಭ ಇರ್ತದೆ. ಹಾಗೆ ಶನಿ ಮಹಾತ್ಮರು ನಿಮ್ಮ ಒಂದು 12ನೇ ಸ್ಥಾನವಾದಂಥ ಮೀನ ರಾಶಿಗೆ ಬಂದಿದ್ದು ಲೋಹಪಾದದಿಂದ ಬಂದಿದ್ದಾರೆ. ಲೋಹಪಾದ ಶನಿ ಮಹಾತ್ಮರಿಗೆ ಅತ್ಯಂತ ಶುಭ ಫಲ. ನಿಮಗೆ ಒಂದು ಶುಭ ಫಲಗಳೇ ನಡೀತವೆ. ಯಾವುದಾದ್ರೂ ವಿದೇಶದಲ್ಲಿ ಹೋಗಬೇಕು, ಉದ್ಯೋಗ ಮಾಡಬೇಕನ್ನೋರಿಗೆ ಇದು ವಿಶೇಷವಾದಂತಹ ಒಂದು ಶುಭ ಫಲಗಳು ನಿಮಗೆ ಉಂಟಾಗ್ತವೆ. ಕೇತು ಗ್ರಹ ಪಂಚಮದಲ್ಲಿದ್ದು ನಿಮ್ಮ ಕುಟುಂಬದಲ್ಲಿ ಕೂಡ ಎಲ್ಲರಿಗೂ ಆಧ್ಯಾತ್ಮಿಕವಾದಂಥ ವಿಚಾರಗಳು ಪ್ರಬಲಗೊಳ್ತವೆ. ಅದರಿಂದ ಕೂಡ ನಿಮಗೆ ಒಳ್ಳೆಯದೇ. ಇನ್ನು ನೀವು ಸ್ವಲ್ಪ ದಿವಸ ನಿಮಗೆ ಅನುಕೂಲ ಆದಾಗ ಶನಿ, ರಾಹು ಮತ್ತು ಕೇತು ಗ್ರಹಗಳ ಒಂದು ಶಾಂತಿಯನ್ನು ಮಾಡಿಸ್ಕೊಂಡ್ಬಿಟ್ರೆ ಎಲ್ಲ ರೀತಿಯಿಂದ ನಿಮಗೂ ಶುಭವಾಗುತ್ತದೆ. ನಿಮಗೆ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.